ನಮ್ಮಲ್ಲಿ ಕಿಮಾನೆ ರತ್ನಾಕರ್ ಅಂಥೇಳಿ ಕಿಮ್ಮನೆ ಮಿನಿಸ್ಟರ್ ಇದ್ದರು. ಹೌದು. ಕಾಂಗ್ರೆಸ್ ಪಕ್ಷದಿಂದ ಅವರೊಬ್ಬರು ಶಿಕ್ಷಕರು ಆಗಿದ್ರು. ನನಗೆ ಗೊತ್ತಿಲ್ಲ, ನಾನು ಕೇಳಿದ್ದೇನೆ ಇದು ಅಸೆಂಬ್ಲಿಯಲ್ಲಿ, ನಾನು ಇದ್ರ ಬಗ್ಗೆ ಕೇಳಿದ್ದೆ. ಯಡಿಯೂರಪ್ಪನವರು ಅವಾಗ ಉಪಮುಖ್ಯಮಂತ್ರಿ ಆಗಿದ್ರು, ಫೈನಾನ್ಸ್ ಮಿನಿಸ್ಟರ್ ಕೂಡ ಆಗಿದ್ರು. ಅವ್ರ ಪಕ್ಕದ ಕ್ಷೇತ್ರ ನಿಮ್ದು ಮತ್ತೆ JDS ಇದು ಅಲಯನ್ಸ್ ಅಲಯನ್ಸ್ ಇತ್ತು 2008. ಹೌದು, 2008ರಲ್ಲಿ ಅಲಯನ್ಸ್ದಲ್ಲಿ ಆಗಿತ್ತು. ಅವ್ರ ಪಕ್ಕದ ಕ್ಷೇತ್ರ ತೀರ್ಥಹಳ್ಳಿಯಿಂದ ಇವರು ಆರಿಸಿ ಬಂದಿದ್ರು ಕಿಮಾನೆ ರತ್ನಾಕರ್, ಕಾಂಗ್ರೆಸ್ MLA. ಅವ್ರು ಶಿಕ್ಷಕರಿದ್ದವರು ಶಾಸಕರಾಗಿ ಆರಿಸಿ ಬಂದರು. ಅವ್ರು ಶಾಸಕರಾಗಿ ಆಯ್ಕೆ ಆಗಿ 2 ತಿಂಗಳ ನಂತರ ಅವ್ರು ರಾಜೀನಾಮೆ ಕೊಡಕ್ಕೆ ಹೋದ್ರಂತ. ಯಾಕಂತಂದರೆ, ಇಲ್ಲಪ್ಪ ಇಷ್ಟು ಖರ್ಚು ಎಲ್ಲಿಂದ ನಾನು ಕೊಡಲಿ, ನನಗೆ ಜನರಿಗೆ ಟೀ ಕುಡಿಸ್ಲಿಕ್ಕಾಗಲ್ಲ, ನನ್ನ ಕೆಲಸ ಮಾಡೋಕ್ಕಾಗೋದಿಲ್ಲ ಇಷ್ಟು ಕಡಿಮೆ ಪಗಾರದಲ್ಲಿ, ನನಗೆ ಈ ಶಾಸಕದ ಕೆಲಸ ನಂಗೆ ಮಾಡೋಕ್ಕಾಗಲ್ಲ ಅಂಥೇಳಿ. ಆವಾಗ ಸ್ವಲ್ಪ ಮಟ್ಟಿಗೆ ಯಡಿಯೂರಪ್ಪನವರು ಫೈನಾನ್ಸ್ ಮಿನಿಸ್ಟರ್ ಇದ್ದರು, ಉಪಮುಖ್ಯಮಂತ್ರಿ ಇದ್ದರು. ಅವ್ರು ಕುಮಾರಸ್ವಾಮಿ ಅವ್ರಿಗೆ ಮಾತಾಡಿ ಸ್ವಲ್ಪ ಮಟ್ಟಿಗಿನ ಪಗಾರ ಏರಿಸಿದ್ರು. ಈ ಸಿಸ್ಟಮ್ ಹೆಂಗಿದೆ ಅಂತಂದ್ರೆ, ಇವತ್ತು ನೀವು ಒಂದು ಭಾಳ ದುಡ್ಡಿದ್ದ ಇಲ್ಲಿ ಬರಬೇಕು, ಇಲ್ಲಂತಂದ್ರೆ ಇಲ್ಲಿ ಬಂದು ದುಡ್ಡು ಮಾಡೋಕ್ಕೆ ಶುರು ಮಾಡಬೇಕು. ಇಲ್ಲಿ ಜೀವನ ನಡೆಸ್ಬೇಕಂತಂದ್ರೆ 2 ಸಿಸ್ಟಮ್ ಇಲ್ಲ.